ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಯು ನೋ ವಾಟ್, ಇವತ್ತಿನ ವಿಡಿಯೋ ನೀವು ತುಂಬಾ ಇಷ್ಟಪಡ್ತೀರಾ. ಯಾಕೆ ಏನು ಅಂತ ಕೊನೆ ತನಕ ನೋಡಿ ಆಯ್ತಾ. ಬೆಂಗಳೂರಿಗೆ ಯಾರೋ ಬಂದಿದ್ದಾರೆ ಅಂಡ್ ಈ ಸತಿ ನಮ್ಮ ಮನೆಗಲ್ಲ ಬಟ್ ಇನ್ನೊಂದು ಮನೆಗೆ, ಬಟ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ ಆಯ್ತಾ. ಅದಕ್ಕೂ ಮುಂಚೆ ವೆರಿ ಇಂಪಾರ್ಟೆಂಟ್, ನಾನು ನಿಮ್ಗೆ ಏನೋ ತಿಳಿಸ್ಬೇಕು. ರೀಸೆಂಟ್ ಆಗಿ ನನಗೆ ಸ್ಕಿನ್ ಅಲ್ಲಿ ತುಂಬಾ ಅಲರ್ಜೀಸ್ ಆಗಿತ್ತು. ಯಾಕೆ ಏನು ಅಂತ ಗೊತ್ತಿರಲಿಲ್ಲ. ದಿಸ್ ಇಸ್ ನಾಟ್ ಅ ಪ್ರಮೋಷನ್, ನನ್ನ ಎಕ್ಸ್ಪೀರಿಯನ್ಸ್. ಈ ತರ ಮಾಡಬೇಡಿ ಅಂತ. ಸೊ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅವಾಗ ಸ್ಕಿನ್ ಬರ್ನ್ ಆಗ್ತಾ ಇತ್ತು. ನಾನೊಂದು ಟೋನರ್ ಇದನ್ನ ಪ್ರತಿದಿನ ಸ್ಕಿನ್ಗೆ ಹಾಕ್ತೀನಿ. ನನಗೇನಾದ್ರು ಬಂದರೆ ಪ್ರಾಡಕ್ಟ್ಸ್ ತುಂಬ ಬರುತ್ತೆ ಅಲ್ವಾ. ಸೊ ಒಂದು ಖಾಲಿ ಆದ್ಮೇಲೆ ಇನ್ನೊಂದು ಯೂಸ್ ಮಾಡ್ತೀನಿ. ಅದು ಖಾಲಿ ಆಗೋಷ್ಟೊತ್ತಿಗೆ 3 to 4-5 months ಬೇಕು. ಅದರಲ್ಲಿ ಇನ್ನೊಂದು ಓಪನ್ ಮಾಡ್ತೀನಿ. ಅಷ್ಟರಲ್ಲಿ ಆ ಥರ ಮಾಡಿ ಏನಾಯಿತು, ಇದು ಎಕ್ಸ್ಪೈರ್ ಆಗೋಗಿದೆ. ಇದು 2023 ಬಟ್ ನಾನು ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ ಅಲ್ಲ. ಸೊ ಹಾಗಾಗಿ ನನಗೆ ಐ ಡೋಂಟ್ ನೋ ಇಫ್ ದಿಸ್ ಇಸ್ ದ 100% ರೀಸನ್. ಬೇರೆ ರೀಸನ್ನು ಇರ್ಬೋದು, ಬಟ್ ಒನ್ ಆಫ್ ದ ಫ್ಯಾಕ್ಟರ್ಸ್ ನೀವು ಎಕ್ಸ್ಪೈರಿ ಮೇಕಪ್ ಪ್ರಾಡಕ್ಟ್ಸ್ ಹಾಕಲೇಬಾರ್ದು. ನಾನು ಅನ್ಕೊಂಡೆ ಯಾಕೆ ಈ ಥರ ಆಗ್ತಾ ಇದೆ, ನೋಡೋಣ ನನ್ನ ಪ್ರಾಡಕ್ಟ್ಸ್ ಏನಾದರೂ ಎಕ್ಸ್ಪೈರ್ ಆಗಿದೆ ಅಂದರೆ ಇದು ಎಕ್ಸ್ಪೈರ್ ಆಗಿದೆ. ಮತ್ತೆ ತೆಗೆದು ನೋಡ್ತೀನಿ ಎಷ್ಟು ಪ್ರಾಡಕ್ಟ್ಸ್ ಎಕ್ಸ್ಪೈರಿ ಆಗಿದೆ ಅಂದರೆ ಯು ವಿಲ್ ನಾಟ್ ಬಿಲೀವ್ ಇಟ್. ದಿಸ್ ಇಸ್ ನಾಟ್ ಅ ಗುಡ್ ಹ್ಯಾಬಿಟ್. ಸೊ ಅದಕ್ಕೆ ನನಗೆ ಬರೋ ಪ್ರಾಡಕ್ಟ್ಸ್ ಎಲ್ಲ ಇವಾಗ ಪ್ರತಿ ತಿಂಗಳು ಬರುತ್ತೆ. ನಾನು ಏನು ಮಾಡ್ತೀನಿ, ನಾನು ಓಪನ್ ಮಾಡಿದ್ಮೇಲೆ ಯಾರಿಗೂ ಗಿವ್ ಅವೇ ಮಾಡೋಕ್ಕೂ ಆಗಲ್ಲ. ಪ್ರಾಡಕ್ಟ್ಸ್ನ ತಪ್ಪಾಗುತ್ತೆ ಅಲ್ವಾ. ಪ್ಲಾಸ್ಟಿಕ್ ಎಲ್ಲ ಹಾಗೆ ಕವರ್ ಆಗಿದ್ರೆ ಅದನ್ನು ಕೊಡ್ಬೋದು ಇನ್ನೊಬ್ರಿಗೆ. ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೊಡ್ತೀನಿ, ಯಾಕಂದರೆ ಯೂಸ್ ಮಾಡ್ತೀನಿ. ಆಮೇಲೆ ನನಗೆ ಬೇಡ ಈ ಥರದ ನಂತರ ಆಲ್ರೆಡಿ ಇದೆ ಅಂದರೆ ಅವ್ರಿಗೆ ಕೊಡ್ತೀನಿ, ಅವ್ರಿಗೆ ಯೂಸ್ ಆಗುತ್ತೆ ಅಂತ. ಸೊ ಐ ಲರ್ನ್ ಮೈ ಬಿಗ್ಗೆಸ್ಟ್ ಲೆಸನ್ ಅಂತ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಪ್ಲೀಸ್ ನಿಮ್ಮ ಮೇಕಪ್ ಪ್ರಾಡಕ್ಟ್ಸ್ನ ಚೆಕ್ ಮಾಡಿ, ಈ ಥರ ಮಾಡಬೇಡಿ. ಎನಿವೇಸ್, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದೇ ದಿನ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಂತ ನಡೀತಾ ಇತ್ತಲ್ವ ನಮ್ಮ ಬೆಂಗಳೂರಿನಲ್ಲಿ. ಸೊ ಆ ಮ್ಯಾಚ್ನ ಹಾಗೆ ನೋಡಿ ಇಲ್ಲಿಂದ ಹೊರಟಿದ್ದು ನನ್ನ ಫೇವ್ರೆಟ್ ಪ್ಲೇಸಿಗೆ. ಎಲ್ಲಿಗೆ ಬಂದಿದ್ದು? ನನ್ನ ಮಗನ ಮನೆಗೆ. ನನ್ನ ಮಗಳು ಕೂಡ ಬಂದಿದ್ದಾಳೆ. ಏನ್ ಮಾಡ್ತಾ ಇದ್ದೀರಾ? ಗುಲಾಬ್ ಜಾಮ್. ನನ್ನ ಸೊಸೆಗೆ ಗುಲಾಬ್ ಜಾಮೂನ್ ಅಂದ್ರೆ ಇಷ್ಟ. ನಾಳೆ ಗುಲಾಬ್ ಜಾಮೂನ್ ತಿಂದವ್ರು ಹುಷಾರಾಗಿರ್ಬೇಕು. ಇಲ್ಲಿ ತಟ್ಟನ್ ಬೇರೆ. ಏನಪ್ಪಾ ಇದು ಸಡನ್ ಸರ್ಪ್ರೈಸ್, ಯಾಕೆ ಬಂದಿರೋದು? ನಾನು ಹೇಗಿದ್ರು ಗುಲಾಬ್ ಜಾಮೂನ್ ತಿನ್ನಂಗಿಲ್ಲ, ಬಿಕಾಸ್ ಸಕ್ಕರೆ ಹಾಕ್ತಾರೆ. ಬಟ್ ಇದಕ್ಕೆ ಸಕ್ಕರೆ ಹಾಕಿಲ್ಲ ಅಲ್ವಾ, ಅದು ಸಪ್ಪೆ. ಸೊ ತಿಂತಾ ಇದ್ದೀನಿ ಅಷ್ಟು. ಏನ್ ಗುಲಾಬ್ ಜಾಮೂನ್ ಎಲ್ಲ ಸ್ಪೆಷಲ್? ಗುಡ್ ನ್ಯೂಸ್ ಇದೆಯಾ? ಇಲ್ಲ, ಸೊಸೆ ಹೇಳಿದ್ಲು ಇವತ್ತು ಸ್ವೀಟ್ ಮಾಡೋ ನಾಳೆ ಅಂತ. ಅವಳಿಗೆ ಗುಲಾಬ್ ಜಾಮ್ ಇಷ್ಟ ಹೇಳಿದ್ಲು, ಅದಕ್ಕೆ ಗುಲಾಬ್ ಜಾಮ್ ತಂದು ಕೊಟ್ರು, ಮಾಡ್ತಾ ಇದ್ದೇನೆ. ಅಪ್ಪ ಅಮ್ಮ ಫಸ್ಟ್ ಟೈಮ್ ಉಡುಪಿಯಿಂದ ಟ್ರೈನ್ ಅಲ್ಲಿ ಬಂದಿದ್ದು. ಟ್ರೈನ್ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಪಾಪ? ಟ್ರೈನ್ ಬೆಸ್ಟಾ ಬಸ್ ಬೆಸ್ಟಾ? ನಮ್ಗೆ ಎರಡು ಒಂದೇ, ಆದ್ರೆ ಸ್ವಲ್ಪ ನಿದ್ದೆ ಮಾಡಿ ಬರ್ಬೋದು ಅಷ್ಟೇ. ಚಳಿ ಆಗಿತ್ತು. ಟ್ರೈನ್ ಅಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇತ್ತು, AC ಟ್ರೈನ್ ಮಾಡಿದ್ದಾರೆ. ಆದ್ರೂ ಒಳ್ಳೆ ಇತ್ತು, ಖುಷಿ ಆಯ್ತು. ನಾನ್ ಮನೆಗ್ ಬಂದಿದ್ದೀನಿ, ಇಬ್ರು ಗಂಡ ಹೆಂಡತಿ ಜೋಡಿ ಓಡೋಗ್ಬಿಟ್ಟಿದ್ದಾರೆ. ಭಯ ಆಯ್ತು ಅನ್ಸುತ್ತೆ. ಇಲ್ಲಿ ಯಾರಿಲ್ಲ, ನಾನು ಮಗಳು ನಮ್ಮ ಮನೆಯವರು. ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ, ಈಗ ನಾವು ಹುಡುಕ್ಬೇಕು ಅವರಿಗೆ. ಅವ್ರು ಮುತ್ ಕೊಡೋದಕ್ಕೆ ರೂಮಿಗೆ ಹೋಗಿದ್ದಾರೆ. ಮಗಳಿಗೆ ಏನ್ ತಂದಿದ್ದೀರಾ? ಮಗಳಿಗೆ ಕೆಲವು ಐಟಮ್ ಇದೆ. ಪತ್ರೊಡ್ಡೆ, ಹಸಿಗಟ್ಟಿ, ನೆಲಗಡಲೆ, ಮತ್ತೆ ನಮ್ ಗಿಡದಲ್ಲಿ ಹಸಿಮೆಣಸು, ನಮ್ ಗಿಡಕ್ಕೆ ಕರಿಬೇವು ಸೊಪ್ಪು, ಬಸಳೆ ಸೊಪ್ಪು, ಶೇವಿಗೆ. ನಾನು ತಂದಿದ್ದೀನಿ. ಗಿಫ್ಟ್ ಎಲ್ಲರಿಗೂ. ತುಪ್ಪದಲ್ಲಿ ಫ್ರೈ ಮಾಡೋದಿದು. ಗೈಸ್, ತುಪ್ಪದಲ್ಲಿ ಫ್ರೈ ಮಾಡೋದಂದ್ರೆ ಇವರಿಬ್ರಿಗೆ ಶಾಕ್ ಆಗ್ತಾ ಇದೆ. ನಾನಲ್ಲ, ಏನಿಲ್ಲ. ಹಾಯ್. ನನಗೆ ಹೊಸ ಬ್ರ್ಯಾಂಡ್ ಪ್ರಮೋಷನ್ ಬಂದಿದೆ. ಕನ್ನಡ ಅರ್ಥ ಆಗ್ತದಲ್ಲ, ಅದಕ್ಕೆ ನೀವು ಮಾಡೆಲ್. ಹೌದು. ಅವ್ರಿಗೆಲ್ಲ ಶಾಕ್, ಇಷ್ಟೊಂದ ಮೇಕಪ್ ಐಟಮ್ ಏನಕ್ಕೆ ತಂದಿದ್ಯಮ್ಮ ಅಂತ. ಓ, ನೀವು ಟ್ವಿನ್ಸ್ ಆತರ ಸೇಮ್. ಅದು ಯಾರದು? ನನ್ನ ಚಿಕ್ಕಮ್ಮನ ಮಗಳು. ಚಿಕ್ಕಮ್ಮನ ಮಗಳು. ಮಗಳು? ಚಿಕ್ಕಮ್ಮನ ಮಗಳು. ಮಗಳು, ಚಿಕ್ಕಮ್ಮನ ಮಗಳು. ನಿಮ್ಗೆ ಕನ್ನಡ ಬರುದಿಲ್ವಾ? ಬರುತ್ತೆ ಸ್ವಲ್ಪ ಸ್ವಲ್ಪ. ನಿಮ್ಗೆ ಇಷ್ಟ ಅಲ್ವಾ, ಅದಕ್ಕೆ ನಾನು ಅವ್ರನ್ನ ಮಾತಾಡ್ಸೋದು. ಮಧ್ಯದಲ್ಲಿ ಮಾತಾಡೋದು, ಹೀಗೆ ಜಾಮೂನ ಬಂದು ತಿನ್ನೋದು. ನನಗಿದು ಎಷ್ಟು ಇಷ್ಟ ಅಂದ್ರೆ, ಐ ಥಿಂಕ್ ಇದನ್ನ 5th one, ಬಟ್ ಇಲ್ಲಿಗೆ ನಿಲ್ಲಿಸ್ಬೇಕಿಲ್ಲ ಅಂದ್ರೆ ನಾಳೆ ಬರುವಂತ ನೆಂಟ್ರಿಗೆ ಏನೂ ಇರಲ್ಲ. ಸರಿ, ಇನ್ನೇನು ಇದನ್ನ ಸಕ್ಕರೆ ನೀರಿಗೆ ಹಾಕಿದ್ದಾಯ್ತಾ, ಇನ್ನು ನನಗೆ ತಿನ್ನಕ್ಕಾಗಲ್ಲ. ಹೇಗಿದ್ದೀರಿ? ಪತ್ರೊಡೆ ಮಾಡಿ ತಂದಿದ್ದೇನೆ ಉಡುಪಿಯಿಂದ. ಮಗಳಿಗೆ, ಅಳಿಯನಿಗೆ, ಮಗನಿಗೆ, ಸೊಸೆಗೆ. ನನ್ನ ಸೊಸೆಗೂ ಇಷ್ಟ, ಮಗಳಿಗೂ ಇಷ್ಟ ಪತ್ರೊಡೆ ಅಂದ್ರೆ. ಹೌದಾ? ನಿಮ್ಮದೆಂತ ಐಟಮ್, ನೀವೇನ್ ಮಾಡಿದ್ದೀರಿ? ಮತ್ತೆ
ಹಲಸಿನ ಹಣ್ಣಿದು ಕಡುಬು. ಇದು ನನ್ನ ಮಗನಿಗಿಷ್ಟ, ಸೊಸೆಗಷ್ಟು ಇಷ್ಟ ಇಲ್ಲ, ಮಗಳಿಗಿಷ್ಟ ಇಲ್ಲ. ಮಗ ಒಂದೆರಡು ಪೀಸ್ ತಿನ್ಲಿ ಅಂತ ಮಾಡಿ ತಂದಿದ್ದೇನೆ. ಇದು ನಮ್ಮೂರಿದು ಸ್ಪೆಷಲ್. ಇದನ್ನ ಹಲಸಿನಣ್ಣಿಂದ ಮಾಡೋದು ನಾವು, ಗಟ್ಟಿ ಅಂತಾರೆ. ಹಲಸಿನ ಹಣ್ಣು ಗಟ್ಟಿ. ಬಟವ್ಯೂ ಈ ತರ ಇರುತ್ತೆ ಇದು ಹಲಸಿನ ಹಣ್ಣು ಗಟ್ಟಿ. ಅಂಡ್ ಇದನ್ನ ಪತ್ರೋಟೆ ಅಂತಾರೆ. ಅಂಡ್ ಇದನ್ನ ಎಣ್ಣೆನಲ್ಲಿ ಫ್ರೈ ಮಾಡಿ ತಿಂದ್ರೆ ಇನ್ನ ಸೂಪರ್ ಆಗಿರುತ್ತೆ. ಇವಾಗ ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ, ಸೊ ಕೋಲ್ಡ್ ಆಗಿದೆ, ಬಟ್ ದಿಸ್ ಇಸ್ ವೆರಿ ಟೇಸ್ಟಿ. ಮಳೆಗಾಲದ ಸ್ಪೆಷಲ್ ಫುಡ್ ಇದು. ಇದು ನಮ್ಮನೇಲಿ ಆದ ಕರಿಬೇವು. ಇಲ್ಲಿ ಮಗ ಇವರೆಲ್ಲ ಹಣ ಕೊಟ್ಟು ತರುದಲ್ಲ, ಇದಕ್ಕೆ ಫ್ರೀ ಆಗಿ ತಂದಿದ್ದೆ ನಾನು. ಇದಕ್ಕೆ ಅವರು ಹಣ ಕೊಡೋದು ಬೇಡ ನನಗೆ. ನಮ್ಮ ಮನೆಯಲ್ಲೇ ಆಗಿದ್ದು ಹಸಿಮೆಣಸು, 2 ತರ ಹಸಿಮೆಣಸು ಆಗಿದೆ. ಇದು ಖಾರ, ಇದು ಖಾರ. ಅದಕ್ಕೆ ಮಕ್ಕಳು ಸ್ವಲ್ಪ ಟೇಸ್ಟ್ ಮಾಡ್ಲಿ ಅಂತ ತಕೊಂಡು ಬಂದಿದ್ದೇನೆ. ಉಡುಪಿಂದ ತಕೊಂಡು ಬಂದಿದ್ದೇನೆ ನಾನು. ಮತ್ತೆ ಬಸಳೆ ಇದು ನಮ್ಮ ಮನೆಯಲ್ಲಿ ಆಗಿದ್ದಲ್ಲ. ಇದು ಮಗಳಿಗೆ, ಅಳಿಯನಿಗೆ, ಮಗನಿಗೆ, ಸೊಸೆಗಷ್ಟು ಇಷ್ಟ ಇಲ್ಲ. ಅದರ ಸಾಂಬಾರ್ ತಿಂತಾಳೆ, ದಂಟಿಷ್ಟ ಇಲ್ಲ. ಬಸ್ಲೆ ಸೊಸೆಗೆ ಏನ್ ತಂದಿದ್ದೀರಾ? ಸೊಸೆಗೆ ಏನ್ ಇಷ್ಟ? ಸೊಸೆನ ತೋಚಾದಿನಿ, ಸೊಸೆನ ಖಾರ. ಹೌ ಸ್ವೀಟ್ ಅಲ್ವಾ, ಎಷ್ಟೊಂದು ಐಟಮ್ಸ್ ತಂದಿದ್ದಾರೆ. ಅಪ್ಪ ಅಮ್ಮ ಊರಿಂದ ಬರ್ತಾ, ಸೋ ನೈಸ್. ಇದು ನನ್ನ ಸೊಸೆಗೆ ಮಾಡಿದ್ ನಾನು. ಇದು ಸೊಸೆಗೆ ತುಂಬಾ ಇಷ್ಟ, ಶೇಮಿಗೆ ಅಂದ್ರೆ. ಇದು ನನ್ನ ಮಗನಿಗೆ ಇಷ್ಟ, ಮಸಾಲೆ ಕಡಲೆ. ನನ್ನ ಮಗಳಿಗೆ ಸ್ನಾಕ್ಸ್ ಅಂದ್ರೆ ಇಷ್ಟ, ಆದ್ರೆ ಅವಳು ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ದಾಳೆ ತಿನ್ಲಿಕ್ಕೆ. ಚೆನ್ನಾಗಿದ್ಯಾ? ಸುಳ್ಳು ಹೇಳ್ಬಾರ್ದು. ಸತ್ಯ. ವೆರಿ ನೈಸ್, ವೆರಿ ನೈಸ್, ವೆರಿ ಟೇಸ್ಟಿ. ಕಡ್ಲೆ ಕೊಡುಡಕ ಇದು ಕಡ್ಲೆದ ಮೇನ್ ಮೆಂಬರ್ ವರ್ಕೊಂಡು ಇಲ್ಲಾಡೆ ನಮಕ್ ಬೇಕಾಗಿತ್ತು. ನೀ ಬೋಲೆ 10 ಜನ ದಾರಿ 5 ಜನ ಬ್ರಹ್ಮಗಿರಿ ತೋತು ಜರ ಫೇಮಸ್ ಅಂಗಡಿ ಅವೆಂಕಲ್ ಗೊತ್ತುಜೆ ಆಲ್ವಿನ್ ಬೇಕು ಬಲ ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅಮ್ಮ ಯಾವಾಗ್ಲೂ ಇದನ್ನ ಮಾಡ್ತಾ ಇದ್ರು. ಅವಾಗೆಲ್ಲ ತಿಂದು ಬೇಜಾರಾಗ್ತಾ ಇದ್ರು. ಬಟ್ ಇವಾಗ ಅಪರೂಪ ಅಲ್ವಾ, ಸೊ ವ್ಯಾಲ್ಯೂ ಇಸ್ ಮೋರ್. ಅಮ್ಮಂದ್ ಇನ್ನ ಐಟಮ್ ಮುಗ್ದಿಲ್ಲ, ಇನ್ನ ಐಟಮ್ ತಂದಿದಾರಂತೆ. ಐ ಥಿಂಕ್ ಈ ವಿಡಿಯೋದಲ್ಲಿ ಪೂರ್ತಿ ಅಮ್ಮ ಉಡುಪಿಯಿಂದ ಬೆಂಗಳೂರಿಗೆ ಏನ್ ತಂದಿದ್ದಾರೆ ಅದೇ ಇರುತ್ತೆ ಅನ್ಸುತ್ತೆ. ಪಾರ್ಟ್ 2 ಅಮ್ಮ ಏನೆಲ್ಲ ತಂದಿದ್ದಾರೆ ಉಡುಪಿಯಿಂದ. ಪಾರ್ಟ್ 2 ಇದು ಮಗಳಿಗೆ ಸಪರೇಟ್ ಆಗಿ ತಂದಿದ್ದೇನೆ. ಯಾಕಂದ್ರೆ ಇದು ಮಣ್ಣಿನ ಮಡಿಕೆ ಗೊತ್ತಲ್ವಾ, ಮಂಗಳೂರಲ್ಲಿ ಯಾವ್ದ್ರಲ್ಲಿ ಫಿಶ್ ಪದಾರ್ಥ ಮಾಡ್ತಾರಂತ. ಇವರು ಸ್ವಲ್ಪ ಅದು ಯೂಸ್ ಮಾಡೋದು ಕಮ್ಮಿ. ಮಗಳ ಮನೆಯಲ್ಲಿ ಬಂದಾಗ ನಾನು ಮಾಡು ಅಂತ ತಂದಿದ್ದೇನೆ. ತುಂಬಾ ಕಷ್ಟಪಟ್ಟು, ಚಿನ್ನ ಸಹ ಅಷ್ಟು ಜಾಗ್ರತೆಯಲ್ಲಿ ತರ್ಲಿಕ್ಕಿಲ್ಲ, ಅಷ್ಟು ಜಾಗ್ರತೆಯಿಂದ ತಂದಿದ್ದೇನೆ. ಮಾಮೂಲಿ ಪಾತ್ರೆಗಳಲ್ಲಿ ಮಾಡ್ಬೋದು, ಬಟ್ ಇದ್ರಲ್ಲಿ ಇನ್ನ ಟೇಸ್ಟಿ ಆಗಿರುತ್ತೆ ಮಾಡಿದ್ರೆ. ಇದು ಗೊತ್ತಲ್ವಾ, ಮಂಗಳೂರು ಹುಳಿ, ಹುಣಸೆ ಹುಳಿ. ಇದು ಮಗಳಿಗೂ ಮಗನಿಗೆ ಇಬ್ರಿಗೂ ತಂದಿದ್ದೇನೆ. ಇದು ನನಗೆ ತುಂಬಾ ಇಷ್ಟ, ಬಿಕಾಸ್ ಇದು ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ಸೊ ಥ್ಯಾಂಕ್ ಯು. ಬಟ್ ಅವ್ರು ಲಾಸ್ಟ್ ಟೈಮ್ ಕೊಟ್ಟಿದ್ದು ಹಾಗೆ ಇದೆ ಗೊತ್ತಾ. ಇದು ನೀರ್ ದೋಸೆ ಆಗ್ಲಿಕ್ಕೆ ಲಾಸ್ಟ್ ಟೈಮ್ ತಂದಿದ್ದೇನೆ. ಅಮ್ಮ ಮಾತಾಡ್ಕೊಂಡು ಅವಾಗ ಮೂಡು ಸರಿ ಇರ್ಲಿಲ್ಲ, ಅದು ಗ್ಯಾಸ್ ಅಲ್ಲಿ ಇಟ್ಟು ಸುಟ್ಟೇ ಹೋಯ್ತದು. ಅದಕ್ಕೆ ಬೇಡ, ಯಾವತ್ತೂ ಸುಡ್ಬಾರ್ದು ಅಂತ ಈ ತರ ತಂದಿದ್ದೇನೆ. ಇದು ಕತ್ತಿ ಗೊತ್ತಲ್ವಾ, ಫಿಶ್ ಮಾಡ್ಲಿಕ್ಕೆ. ನನಗೆ ಇದೊಂದು ಇಷ್ಟ ಇಲ್ಲ, ನೋಡ್ಬೇಕಾದ್ರೆ ಭಯ ಅನ್ಸುತ್ತೆ, ಜುಮ್ ಆಗುತ್ತೆ. ನಾನು ಇದನ್ನ ಯೂಸ್ ಮಾಡಲ್ಲ, ಅಮ್ಮ ಬಂದ್ರೆ ಯೂಸ್ ಮಾಡ್ತಾರೆ ಅಷ್ಟೇ. ಆಮೇಲೆ ನಮ್ಮ ಮನೇಲಿ ಇದೆಲ್ಲ ಯೂಸ್ ಆಗಲ್ಲ. ಹೀಗೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ ನೋಡಿ, ಮಗನಿಗೂ ಇಷ್ಟೇ ಕೊಟ್ಟಿದ್ದಾರೆ. ಅವ್ರ ಮನೇಲಿ ಮಾಡೋದಾ? ಮನೇಲಿ ಮಾಡೋದಲ್ಲ, ನಿಮ್ಮ ಮೇಲೆ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇದು ಎರಡು ನನಗೆ ತುಂಬಾನೇ ಇಷ್ಟ. ಅರುಣಾಂಟಿ ಥ್ಯಾಂಕ್ ಯು ಸೋ ಮಚ್. ನನಗೆ ಇದೆರಡು ತುಂಬಾ ಇಷ್ಟ. ಬೈಲಿಕ್ಕಿಲ್ಲ ಮಗಳು. எங்க பொட்டமா ಇದು ಆಕ್ಚುಲಿ ವೆರಿ ಇಂಪಾರ್ಟೆಂಟ್ ನನಗೆ. ದೃಷ್ಟಿ ಸಿಲ್ವರ್ದು ದೃಷ್ಟಿ ದಾರ. ನೆಕ್ಸ್ಟ್ ಟೈಮ್ ಫುಲ್ ಚೆಕಿಂಗ್. ವಾಸನೆ ನರಕ. ಇದು ನಮ್ಮೂರ್ದು ಒಣಮೀನು ವಾಸನೆ. ಇದು ನಮ್ಮೂರ್ದು ಒಣ ಎಟ್ಟಿ ವಾಸನೆ ಅಂದ್ರೆ ವಾಸನೆ. ನಮ್ಮ ಮನೇಲಿ ಯಾರಿಗೂ ಇಷ್ಟ ಅಲ್ಲ, ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ. ನಿಮ್ಮ ಎಲ್ರಿಗೂ ಇಷ್ಟ, ನಿಂಗೆ ಇಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ಎನ್ನ ಹಾಸನದ ಕುಟುಂಬ ಮೂರಾಕ್ಲಿಕ್ಕೆ ಇಷ್ಟನೇ. ಪೂಜೆ ಮಗ ನಮ್ಮ ಚೇಂಜ್ ಆಯ್ತು. ನಮ್ಮ ಸೈಡ್, ಅಮ್ಮನ ಮನೆ ಸೈಡ್ ಇಷ್ಟ. ನಮ್ಮ ಬೇರೆ. ಅಮ್ಮ ಇಷ್ಟೆಲ್ಲ ಲಗೇಜ್ ತಗೊಂಡ್ ಬರ್ಲಿಕ್ಕೆ ಹೇಗಾಯ್ತು ಟ್ರೈನ್ ಅಲ್ಲಿ? ತುಂಬಾ ಕಷ್ಟ ಆಯ್ತು, ಆದ್ರೂ ಮಕ್ಕಳಿಗೆಲ್ಲ ಪ್ರೀತಿಯಿಂದ ತಂದಿದ್ದೇವೆ. ಕಷ್ಟ ಆದ್ರೂ ನಂಗೆ ಖುಷಿ ಮನ್ಸಿಗೆ. ನೀವು ಇದೇ ತರ ಇರ್ಬೇಕು. ಹೊರಗೆ ಫುಲೆಯ ಬೇಗ. ಬ್ಯೂಟಿ, ಆಸಮ್, ವೆರಿ ನೈಸ್.
ಕ್ಯಾನ್ ಯು ಬಿಲೀವ್ ನಾವ್ ರೆಕಾರ್ಡೇ ಮಾಡಿಲ್ಲ, ಸುಮ್ನೆ ಎಲ್ಲ ಕೊಟ್ಟಾಯ್ತು. ಬಟ್ ಅಂದ್ರೂ ನಾನು ಹೇಳ್ಬೇಕು. ಸೊ ಫಸ್ಟ್ ಇಂಪಾರ್ಟೆಂಟ್ ಗಿಫ್ಟ್ ಏನು ಅಂದ್ರೆ, ಇವರಿಬ್ರದ್ದು ಮದ್ವೆ ಟೈಮಲ್ಲಿ ಭರತ್ ಅಂಡ್ ಮಿನಿ ಬರೋದಕ್ಕಾಗ್ಲಿಲ್ಲ ಅಲ್ವಾ, ಸೊ ಅವ್ರ ಕಡೆಯಿಂದ US ಇಂದ ಬಂದಿರುವಂತ ಗಿಫ್ಟ್ ಇದು. Thank you so much, Thank you Bharat and Mini. ಬಟ್ ಎಷ್ಟಿದೆ ಅವ್ರ ಹತ್ರ ಗೂಗಲ್ ಈ ತರ ಮನೆಯಲ್ಲಿ? 4. ಇದು 4ನೇದಾ? ಸಿಮಿಲರ್ ಪ್ರಾಡಕ್ಟ್ಸ್ Amazon, Google. ಸೊ ನನಗೆ ಬಂದು ಕೊಡಿ, ನಮ್ಮ ಮನೆಯಲ್ಲಿ ಇಲ್ಲ. ಅಂಡ್ ಇದು ನಮ್ಮ ಅಣ್ಣನ್ಗೆ, ದಿಸ್ ಇಸ್ ಬೆಲ್ಲಾ ವಿಟಾ ಅವ್ರದ್ದು ಲಕ್ಸುರಿ ಪರ್ಫ್ಯೂಮ್ ಕಲೆಕ್ಷನ್. ಸೊ ನನಗೆ ಇಷ್ಟ ಅಂತ ಇದನ್ನ ನಾನು ತಂದಿದ್ದು. ಅಂಡ್ ಸ್ಮೆಲ್ ಬೆಟರ್ ದೆನ್ ಬಿಫೋರ್. ಅಂಡ್ ಇದು ನಮ್ಮ ಅತ್ತಿಗೆಗೆ ಟ್ಯಾಕ್ ಅವ್ರದ್ದು, ದಿಸ್ ಇಸ್ ಲಕ್ಸುರಿ ಹ್ಯಾಂಡ್ ಕ್ರಾಫ್ಟೆಡ್ ಬಾತಿಂಗ್ ಬಾರ್. ಸೊ ದಟ್ ಯು ಟೇಕ್ ಬಾತ್ ಮೋರ್ ದೆನ್ ಬಿಫೋರ್. ಅವ್ರು ಸ್ನಾನ ಮಾಡಲ್ಲಂತೆ. ಆಕ್ಚುಲಿ ಅವ್ರ ಕಡೆ ನೀರಿಲ್ಲ ಅಂತೆ. ಅವಾಗಲೇ ಹೇಳಿದ್ದೆ, ಮತ್ತೆ ಡೈಲಾಗ್ ಅದನ್ನೇ ರಿಪೀಟ್ ಮಾಡಿ, ಬೇರೆ ಡೈಲಾಗು ಬರ್ತಾ ಇಲ್ಲ ನನಗೆ. ಸೊ ಅವ್ರಿಗೆ ಅದಕ್ಕೆ ನಾನು ತಂದೆ. ಅದಕ್ಕೋಸ್ಕರ ನೀರು ಕೊರೋಡು ಸೋಪ್ ಕೊಡ್ತಾರೆ ಈ ರೆಡ್ಡೆ ಕಮ್ಮಿನೇ ಬರಟ್ಟು ಆಸ್ತನೆ ನಮ್ಮ ಅತ್ತಿಗೆ. ಪಾಪ ಅವರೆಲ್ಲ ನಿಜ ಅನ್ಕೋತಾರೆ. ಅಂಡ್ ಇದು MKFin ಅವರ ಪ್ರಾಡಕ್ಟ್ಸ್. ತುಂಬಾ ಪ್ರಾಡಕ್ಟ್ಸ್ ಅಲ್ಲಿ ಇದೆ. ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಬೆಳಿಗ್ಗೆ ಹೇಳಿದ್ನಲ್ಲ, ಸೊ ನನ್ನ ರಿಲೇಟಿವ್ಸ್ ಗೆಲ್ಲ ಕೊಡ್ತೀನಿ ಅಂತ. ದಿಸ್ ಆರ್ ಆಲ್ ಫ್ರೆಶ್ ಪ್ರಾಡಕ್ಟ್. ನಾನು ವಿಡಿಯೋ ತೋರಿಸ್ತೀನಿ. ನಾನು ಯೂಸ್ ಮಾಡ್ತಾ ಇರೋದು ನನ್ನ ಹತ್ರ ಇರುತ್ತೆ. ಇನ್ನ ಬ್ಯಾಕಪ್ ಎಲ್ಲ ಇಲ್ಲಿ ತಂದಿದ್ದೀನಿ, ಎಲ್ಲರಿಗೂ ಯೂಸ್ ಆಗುತ್ತೆ. ಅಂಡ್ ಲಾಟ್ಸ್ ಆಫ್ ಪೆನ್ಸ್, ನಮ್ಮ ಮನೆಯಲ್ಲಿ ಎಷ್ಟು ಪೆನ್ ಇರುತ್ತೆ ಅಂದ್ರೆ, ಸೊ ಎಲ್ಲ ತಂದಿದ್ದೀನಿ, ಎಲ್ಲರಿಗೂ ಹೆಲ್ಪ್ ಆಗಲಿ, ಯೂಸ್ ಆಗಲಿ ಅಂತ. ಏನೋ ಕೊಡ್ತೂಲೆ ಪಪ್ಪನಿಗೆ ಏನ್ ಬೇಕು? ಪೆನ್ ನೋಡಿ, ನಿಮ್ದು ಪೆನ್ ಮಾಡ್ಸತ್ತೆ. ಹೇಗೆ ಅನ್ನಿಸ್ತಾ ಇದೆ ಇವತ್ತಿನ ಒಂದು ಕ್ಯಾಶುವಲ್ ಚಿಟ್ ಚಾಟ್ ಎಂಟೈರ್ ಫ್ಯಾಮಿಲಿ ಜೊತೆ? ಒಂದು ಪೆನ್ಸಿಲ್ ಥ್ಯಾಂಕ್ ಯು. ಅಂಡ್ ಸನ್ಸ್ಕ್ರೀನ್ ಗೆ ತೊಂದ್ರೆ, ಬಿಕಾಸ್ ಎವ್ರಿವನ್ ಶುಡ್ ಪುಟ್ ಸನ್ಸ್ಕ್ರೀನ್. ಐ ಡೋಂಟ್ ನೋ, ನಿಜ ನನಗೆ ಗೊತ್ತಿಲ್ಲ ಕಣೆ. It's like Alexa. ಸೇಮ್ ಪದ್ದು ಬಟ್ ಎಂಕಲ್ಲ ಸಿರಿಯನ್ ಚಮಲ್ ಪೂಜಲತ ಐಫೋನ್ ಸಿರಿ ಏನು ಮಾಡಲ್ಲ ಗೊತ್ತಾ, ವೇಸ್ಟ್ ಐಫೋನ್ ಸಿರಿ. ಬಟ್ ಈ ಅಲೆಕ್ಸಾ ಎಲ್ಲ ಮಾಡ್ತಾಳೆ, ಜೋಕ್ಸ್ ಹೇಳ್ತಾಳಂತೆ ಅಲೆಕ್ಸಾ. iPhone series ಮಲ್ಪುವ ಅಂದ ಐಫೋನ್ ಸಿರಿ. Hey Alexa, do you know Vikshita Padmashali? ಇನ್ನು ತಾಯಿ ಎನ್ನ ಕೂದಲ್ ಗೊತ್ತು ಜೆ ಅಲೆಕ್ಸಾಗು. ಅಲ್ಲ, ಈ ಎಲೆಕ್ಸಾಗೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಡೀಟೇಲ್ಸೇ ಗೊತ್ತಿಲ್ಲ. ಫುಲ್ ಬೇಜಾರಾಯಿತು. ಇನ್ನೇನು ಮಾಡ, ಮತ್ತೊಂದು ಸತಿ ಟ್ರೈ ಮಾಡಿದ್ವಿ, ಅಂದ್ರೂ ಗೊತ್ತಿಲ್ಲ. ಇಷ್ಟರಲ್ಲಿ ಸುಚಿತಕ್ಕ ಅವರ ಸಿಸ್ಟರ್ ಕೂಡ ಕಾಲ್ ಮಾಡಿದರು. ಅವ್ರ ಜೊತೆ ಹಾಗೆ ಮಾತಾಡ್ತಾ ಎಲ್ಲ ಡೀಟೇಲ್ಸ್ನೆಲ್ಲ ಶೇರ್ ಮಾಡ್ತಾಯಿದ್ರು ಅವರು. ಹಾಗೆಯೇ ಡಿನ್ನರ್ ಟೈಮ್ ಕೂಡ ಆಗಿತ್ತು. ಆ್ಯಂಡ್ ಅಮ್ಮ ಊರಿಂದ ನನಗೆ ತುಂಬ ಇಷ್ಟ ಅಂತ ಇದನ್ನು ಕೂಡ ಎಲ್ಲರಿಗೂ ತಂದಿದ್ರು. ಸೊ ಇದ್ರ ಜೊತೆಗೆ ಒಂದು ಸ್ವಲ್ಪ ಎಟ್ಟಿ ಆಲೂಗಡ್ಡೆ ಸಾರು, ಯಮ್ಮಿ ಕಾಂಬಿನೇಷನ್ ಗೊತ್ತಾ ಇದು. ಎಟ್ಟಿ ಸಾರ್ ಜೊತೆಗೆ ಶೇಮೆ ದಡ್ಡೆ, ಸೋ ನೈಸ್. ಐ ಲವ್ ದಿಸ್ ಕಾಂಬಿನೇಷನ್. ಆ್ಯಂಡ್ ಇವರು ಕುಕ್ ಮಾಡಿರುವಂಥ ಮೇಥಿ ಆಲೂಗಡ್ಡೆ ಪಲ್ಯ, ಮೇಥಿ ಆಲೂ ಬಟಾಣಿ ಪಲ್ಯ. ಡಿನ್ನರ್ ಆಗಿ ಬಂದು ನೋಡಿದರೆ ಇಲ್ಲಿ ಗುಲಾಬ್ ಜಾಮೂನ್ ಕೂಡ ರೆಡಿ ಆಗಿತ್ತು. ಹಾಗೆಯೇ ಎಲ್ಲ ಕಸಿನ್ಸ್ ನಾವು ಕೂತು ಲಾಸ್ಟಲ್ಲಿ ಊನೋ ಆಟಾಡ್ತಾ ಇದ್ವಿ. ಇವತ್ತಿನ ವಿಡಿಯೋ ಇಷ್ಟೇ ಆಯಿತಾ. ನೆಕ್ಸ್ಟ್ ದಿನ ಏನಾಗಿತ್ತು, ಯಾರೆಲ್ಲ ಬಂದಿದ್ರು ಅಂತ ಡೆಫಿನೆಟ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿಸ್ತಾ ಹೀಗೆ ಇರಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಆ್ಯಂಡ್ ಎಲ್ಲ ಅಮ್ಮಂದ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಕ್ಕಳ ಮೇಲೆ ಎಷ್ಟು ಪ್ರೀತಿಯಿಂದ ಏನೆಲ್ಲ ಮಾಡ್ತೀರಲ್ವಾ. ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಲಕ್ಕಿ.